ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಖಲೋಲ್ಕಾದಿತ್ಯ ಗರುಡೇಶ ವರ್ಣನವೆಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯ, ಕಾಶಿಯಲ್ಲಿರುವ ಇತರ ಸೂರ್ಯಮೂರ್ತಿಗಳನ್ನು ನಿನಗೆ ಪ್ರೀತಿಯಿಂದ ಹೇಳುವೆನು. ಅವರೆಲ್ಲರೂ ಪಾಪವನ್ನು ಪರಿಹರಿಸುವವರು. ವಿಶ್ವೇಶ್ವರನ ಉತ್ತರ ದಿಕ್ಕಿನಲ್ಲಿ ಇರುವವನು, ಸಕಲ ರೋಗಗಳನ್ನು ನಾಶಗೊಳಿಸುವವನು ಆದ ಆದಿತ್ಯನು ಕಲೋಲ್ಕನೆಂದು ವಿಖ್ಯಾತನಾಗಿರುವನು. ಅವನಿಗೆ ಕಖೋಲ್ಕನೆಂದು ಹೆಸರು ಬರಲು ಕಾರಣವನ್ನು ಕೇಳು. ಹಿಂದೆ ದಕ್ಷನ ಪುತ್ರಿಯರು, ಕಶ್ಯಪನ ಪತ್ನಿಯರು ಆದ ಕದ್ರು ವಿನತೆಯರಿರುವರು ಒಂದಾನೊಂದು ದಿನ ಆಟವಾಡುತ್ತಾ ಹೀಗೆ ಮಾತನಾಡಿಕೊಂಡರು. ಕದ್ರುವು ಹೇಳುತ್ತಾಳೆ, ವಿನತೆ, ನೀನು ಆಕಾಶದಲ್ಲಿ ತಡೆಯಿಲ್ಲದೆ ಸಂಚರಿಸುತ್ತಿರುವೆ. ನೀನು ಇದನ್ನು ಅರಿತಿದ್ದರೆ ಹೇಳು. ಸೂರ್ಯನ ರಥದಲ್ಲಿ ಉಚ್ಚೈಶ್ರವಸ್ಸೆಂಬ ಅಶ್ವವಿರುವುದೆಂದು ಕೇಳಿರುವೆ ಅಲ್ಲವೇ? ಅದು ಬೆಳ್ಳಗಿರುವುದೋ ಅಥವಾ ನಾನಾ ಬಣ್ಣವಾಗಿರುವುದೋ? ಶೀಘ್ರವಾಗಿ ನನಗೆ ಹೇಳು. ಈ ವಿಷಯದಲ್ಲಿ ನೀನು ನಿನಗಿಷ್ಟವಾದ ಪಣವನ್ನು ಇಡು. ಆಟದಲ್ಲಿ ಪಣವಿಲ್ಲದೆಯೇ ಹೀಗೆಯೇ ಕಾಲವು ಕಳೆಯದಿರಲಿ. ವಿನತೆಯು ಹೇಳುತ್ತಾಳೆ, ಸಹೋದರಿ, ಈ ವಿಷಯದಲ್ಲಿ ಪಣವೇಕೆ? ಸುಮ್ಮನೆಯೇ ಹೇಳುತ್ತೇನೆ. ನಿನ್ನನ್ನು ಜಯಿಸಿದರೆ ನನಗಾವ ಪ್ರೀತಿ ಉಂಟಾಗುವುದು? ನನ್ನನ್ನು ಜಯಿಸಿದರೆ ನಿನಗಾಗುವ ಸಂತೋಷವಾದರೂ ಏನು? ಪರಸ್ಪರ ಸ್ನೇಹವನ್ನು ಅಪೇಕ್ಷಿಸುವವರು ಅರಿತು ಅರಿತು ಪಣವನ್ನು ಇಡಬಾರದು. ಒಬ್ಬನಿಗೆ ಜಯವಾದರೆ ನಿಶ್ಚಯವಾಗಿಯೂ ಇನ್ನೊಬ್ಬನಿಗೆ ಕೋಪ ಉಂಟಾಗುವುದು. ಕದ್ರುವು ಹೇಳುತ್ತಾಳೆ, ಎಲೆ ಸೋದರಿ, ಇದು ಆಟವಾದ್ದರಿಂದ ಕೋಪಕ್ಕೆ ಕಾರಣವೇನೂ ಇರುವುದಿಲ್ಲ. ಈ ವ್ಯವಹಾರವು ಆಟದ ಪಣದಲ್ಲಿ ಮಾತ್ರ. ಆದುದರಿಂದ ಯಾವುದೋ ಒಂದನ್ನು ಹೇಳುತ್ತೇನೆ. ವಿನತೆಯು ಹೇಳುತ್ತಾಳೆ, ಕದ್ರು, ನಿನ್ನ ಇಷ್ಟ ಬಂದಂತೆ ಮಾಡು. ವಿನತೆಯು ಹೀಗಂದ ಬಳಿಕ ಕದ್ರುವು ವಕ್ರ ಮನಸ್ಸುಳ್ಳವಳಾಗಿ ಅವಳನ್ನು ಕುರಿತು ಇಂತೆಂದಳು, ಈಗ ಆಟದಲ್ಲಿ ಸೋತವರು ಗೆದ್ದವರಿಗೆ ದಾಸಿಯರಾಗಬೇಕು. ಈ ಸಖಿಯರೆಲ್ಲ ಈ ಪಣದಲ್ಲಿ ಸಾಕ್ಷಿಗಳು. ಸರ್ಪ ಮತ್ತು ಪಕ್ಷಿಗಳಿಗೆ ಮಾತೆಯರಾದ ಆ ಕದ್ರು ವಿನತೆಯರು ಹೀಗೆ ಪಣ ತೊಟ್ಟರು. ಕದ್ರುವು ಅಶ್ವವು ನಾನಾ ಬಣ್ಣವಾಗಿದೆ ಎಂದು, ವಿನತೆಯು ಬೆಳ್ಳಗಿದೆ ಎಂದು ಹೇಳಿದರು. ಅವರು ಯಾವಾಗ ಹೋಗಬೇಕೆಂದು ಹೋಗುವ ವೇಳೆಯ ಅವಧಿಯನ್ನು ನಿಶ್ಚಯಿಸಿ ಆಟವನ್ನು ಮುಗಿಸಿ ತಮ್ಮ ತಮ್ಮ ಮನೆಗೆ ತೆರಳಿದರು. ವಿನತೆಯು ಹೊರಟು ಹೋಗಲು ಕದ್ರುವು ತನ್ನ ಮಕ್ಕಳನ್ನು ಕರೆದು, ಮಕ್ಕಳಿರ, ನೀವು ನನ್ನ ಮಾತಿನಂತೆ ದೇವದಾನವರು ಕಡೆಯುತ್ತಿರುವಾಗ ಮಂದರ ಪರ್ವತದ ಘರ್ಷಣ ಭಯದಿಂದ ಆ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಉಚ್ಚೈಶ್ರವಸ್ಸಿನ ಬಳಿಗೆ ಹೋಗಿರಿ. ಈಗ ನಡೆಯಬೇಕಾಗಿರುವ ಕಾರ್ಯವು ಕಾರಣದ ರೂಪಸಾಮ್ಯವನ್ನು ಹೊಂದಬೇಕು. ಆದುದರಿಂದ ನೀವು ಕ್ಷೀರವರ್ಣವಾಗಿರುವ ಆ ಅಶ್ವವನ್ನು ಕೃಷ್ಣವರ್ಣವನ್ನಾಗಿಸಿರಿ. ನೀವು ಆ ಉಚ್ಚೈಶ್ರವಸ್ಸಿನ ಬಾಲದಲ್ಲಿ ನೆಲೆಸಿ ಕರಿ ಕೂದಲುಗಳಾಗಿರಿ. ಹಾಗೆಯೇ ಅದರ ಅವಯವಗಳ ಕೂದಲುಗಳನ್ನು ವಿಷಸೀತ್ಕಾರಗಳಿಂದ ಕೃಷ್ಣವರ್ಣಗಳನ್ನಾಗಿ ಮಾಡಿರಿ. ಸರ್ಪಗಳು ತಾಯಿಯ ಈ ಮಾತನ್ನು ಕೇಳಿ ಪರಸ್ಪರವಾಗಿ ಆಲೋಚಿಸಿಕೊಂಡು ಕುಟಿಲ ರೂಪವನ್ನೇ ಹೊಂದಿ ಹೇಳತೊಡಗಿದವು. ನಾಗಗಳು ಹೇಳುತ್ತವೆ, ಅಮ್ಮ, ನೀನು ಈಗ ಮೃಷ್ಟಾನ್ನವನ್ನು ನೀಡುವೆಯೆಂದು ನಾವು ನಿನ್ನ ಆಹ್ವಾನದಿಂದ ಆಟವನ್ನು ಬಿಟ್ಟು ಬಂದೆವು. ಆ ಮೃಷ್ಟಾನ್ನವಂತಿರಲಿ. ನೀನು ವಿಷಕ್ಕಿಂತಲೂ ಕಟುವು, ಮಂತ್ರ ಔಷಧಿಗಳಿಂದಲೂ ಶಾಂತವಾಗದಿರುವುದು ಆದ ಮಾತನ್ನು ಆಡಿರುವೆ. ನಾವು ಅಲ್ಲಿಗೆ ಹೋಗುವುದಿಲ್ಲ. ಏನಾಗುವುದೋ ಅದು ನಮಗಾಗಲಿ ಎಂದು ವಕ್ರಗಾಮಿಗಳಾದ ಆ ಸರ್ಪಗಳು ಹೇಳಿದವು. ಸ್ಕಂದನು ಹೇಳುತ್ತಾನೆ, ವಕ್ರ ಮಾರ್ಗಗಾಮಿಗಳಾಗಿ ಪರರ ಛಿದ್ರವನ್ನು ಹುಡುಕುತ್ತಾ ಕೇಳಿದರೂ ಕೇಳಿಸದಂತೆ ಇರುವವರು ಆದ ಕಠಿಣ ಚಿತ್ತರಾದ ಪುತ್ರರು ತಂದೆ ತಾಯಿಗಳನ್ನು ಲಜ್ಜೆಗೊಳಿಸುತ್ತಾರೆ. ಈ ಲೋಕದಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಮೀರಿ ಮತ್ತರಾಗಿರುವವರು ಅತಿ ಭಯಂಕರವಾದ ಅನಿಷ್ಟವನ್ನು ಹೊಂದಿ ಶೀಘ್ರವಾಗಿ ನಾಶವಾಗುವರು. ಆ ಕದ್ರುವು ಮಕ್ಕಳು ಹೋಗುವುದಿಲ್ಲವೆಂದು ಹೇಳಿದ ಮಾತನ್ನು ಕೇಳಿ ಕುಪಿತಳಾಗಿ ತಪ್ಪು ಮಾಡಿದ ಆ ಸರ್ಪಗಳನ್ನು ಹೀಗೆ ಶಪಿಸಿದಳು, ನೀವು ನನ್ನ ಮಾತನ್ನು ಮೀರಿದ್ದರಿಂದ ಗರುಡನಿಗೆ ಆಹಾರವಾಗಿರಿ. ಹೆಣ್ಣು ಸರ್ಪಗಳು ತಮ್ಮ ಮಕ್ಕಳನ್ನು ಹುಟ್ಟಿದ ಕೂಡಲೇ ಭಕ್ಷಿಸಲಿ. ಹೀಗೆ ಶಾಪಾಗ್ನಿಯಿಂದ ಭಯಗೊಂಡ ಅವುಗಳಲ್ಲಿ ಕೆಲವು ಪಾತಾಳವನ್ನು ಆಶ್ರಯಿಸಿದವು. ಬದುಕಬೇಕೆಂದು ಬಯಸಿದ 2-3 ಸರ್ಪಗಳು ಮಾತ್ರ ತಾಯಿಯ ಮಾತನ್ನು ನಡೆಸಿದವು. ಅವು ಉಚ್ಚೈಶ್ರವಸ್ಸಿನ ಬಾಲವನ್ನು ಸೇರಿ ತಮ್ಮ ಪೂತ್ಕಾರಗಳಿಂದ ಹೊರಟ ವಿಷಾಗ್ನಿಯ ಹೊಗೆಯ ಮೊತ್ತದಿಂದ ಕೃಷ್ಣವರ್ಣವನ್ನಾಗಿಸಿ ಅದರ ಶರೀರವನ್ನು ನಾನಾ ಬಣ್ಣವನ್ನಾಗಿ ಮಾಡಿದವು. ಅವು ತಾಯಿಯ ವಾಕ್ಯವನ್ನು ನಡೆಯಿಸಿದ್ದರಿಂದ ಉಂಟಾದ ಧರ್ಮದ ಸಹಾಯದಿಂದ ಸೂರ್ಯ ಕಿರಣಗಳಿಂದ ಸುಡಲ್ಪಡಲಿಲ್ಲ. ಬಳಿಕ ಕದ್ರುವು ಸ್ನೇಹದಿಂದ ವಿನತೆಯ ಬೆನ್ನಿನ ಮೇಲೆ ಕುಳಿತು ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಸೂರ್ಯಮಂಡಲವನ್ನು ನೋಡಿದಳು.
ಬಳಿಕ ಸೂರ್ಯನ ಪ್ರಭಾವದಿಂದ ವ್ಯಾಕುಲಗೊಂಡ ಆ ಕದ್ರುವು ವಿನತೆಯನ್ನು ಕುರಿತು ಎಂತೆಂದಳು. ವಿನತೆ, ಆಕಾಶದಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಸಂಚರಿಸು. ಸೂರ್ಯನ ಉಷ್ಣ ಕಿರಣಗಳಿಂದ ನನ್ನ ಶರೀರವು ಬಹಳ ಸಂತಾಪಗೊಳ್ಳುತ್ತಿದೆ. ನಾನು ಸ್ವಭಾವದಿಂದಲೇ ವಿಶ್ವಾಸವುಳ್ಳವಳು. ನೀನು ಎಲ್ಲ ವಿಷಯದಲ್ಲಿಯೂ ಸಾಪೇಕ್ಷಳು. ನೀನು ಪತಂಗಿಯು, ಈ ಸೂರ್ಯನು ಪತಂಗನು. ಆದುದರಿಂದಲೇ ನಿನಗೆ ತಾಪದಿಂದ ಉಂಟಾದ ಪೀಡೆ ಇರುವುದಿಲ್ಲ. ಈ ಸೂರ್ಯನು ಆಕಾಶ ಸರೋವರದಲ್ಲಿ ಹಂಸರೂಪನಾಗಿರುವನು. ನೀನು ಹಂಸದಂತೆ ಸಂಚರಿಸುವವಳು. ಆದುದರಿಂದ ನಿನ್ನನ್ನು ಸೂರ್ಯಕಿರಣವು ಬಾಧಿಸುವುದಿಲ್ಲ. ಆಕಾಶದಲ್ಲಿ ಮೇಲಕ್ಕೆ ಹಾರಿ ಹೋಗುತ್ತಿರುವ ವಿನತೆಯನ್ನು ಕುರಿತು ಕದ್ರುವು ಮರಳಿಯು ಇಂತೆಂದಳು. ಸಹೋದರಿಯೇ, ಕಾಪಾಡು. ಆಕಾಶದಿಂದ ಇನ್ನೊಂದೆಡೆಗೆ ತೆರಳೋಣ. ವಿನತೆ, ನೀನು ನಮ್ರಳಾದ ನನ್ನನ್ನು ಕಾಪಾಡುವುದಿಲ್ಲವೇ? ನಾನು ನಿನ್ನ ಉಚ್ಚಿಷ್ಟವನ್ನು ತಿನ್ನುವ ದಾಸಿಯಾಗುವೆನು. ನಾನು ಬದುಕಿರುವವರೆಗೂ ನಿನ್ನ ಪಾದೋದಕವನ್ನು ಪಾನ ಮಾಡುವೆನು. ಈ ಆಕಾಶದ ಬೆಂಕಿಯ ಕೋಳಿಯು ಕೆಳಗೆ ಬಿದ್ದೀತು. ಕದ್ರುವು ಹೀಗೆ ಗದ್ಗದ ಸ್ವರದಿಂದ ಮಾತನಾಡುತ್ತಾ ರೆಕ್ಕೆಗಳನ್ನು ಹಿಡಿದುಕೊಂಡು ಮೂರ್ಛೆಗೊಂಡಳು. ಆ ಕದ್ರುವು ಸಖ್ಯುಲ್ಕಾ ನಿಪತೆ ದೇಶ, ಸಖ್ಯುಲ್ಕಾ ನಿಪತೆ ದೇಶ ಎಂಬುದಕ್ಕೆ ಬದಲಾಗಿ ಖೋಲ್ಕಾ ಎಂದು ತೊರೆಯಿಂದ ಹೇಳಿದ್ದರಿಂದ ವಿನತೆಯು ಕಖೋಲ್ಕನೆಂದು ಸೂರ್ಯನನ್ನು ಬಹುವಾಗಿ ಸ್ತುತಿಸಿದಳು. ಸೂರ್ಯನು ಸ್ವಲ್ಪ ಮೃದುವಾಗಿ ಆಕಾಶದಲ್ಲಿ ಹೋಗುತ್ತಿರಲು ಆ ಕದ್ರು ವಿನತೆಯರು ರಥದಲ್ಲಿ ಸ್ವಲ್ಪ ಶಬಲ ವರ್ಣವಾದ ಅಶ್ವವನ್ನು ಕಂಡರು. ಸತ್ಯವಾದಿನಿಯೋ ವಿಶ್ವಪೂಜ್ಯೆಯೋ ಆದ ವಿನತೆಯು ಸೂರ್ಯನ ತಾಪದಿಂದ ಕುರುಡಾದ ಕಣ್ಣುಗಳುಳ್ಳ ಆ ಕ್ರೂರ ಕದ್ರುವನ್ನು ಕುರಿತು ಹೀಗೆಂದಳು. ಮಂಗಳಕರಳಾದ ಕದ್ರುವೆ, ಉಚ್ಚೈಶ್ರವಸ್ಸು ಬೆಳ್ಳಗಿದ್ದರೂ ಶಬಲ ವರ್ಣವಾಗಿ ಕಾಣುವುದರಿಂದ ನಾನು ನಿನಗೆ ಸೋತೆನು. ಎಲೆ ಸರ್ಪಿಣಿ, ಜಯ ಪರಾಜಯಗಳ ವಿಷಯದಲ್ಲಿ ದೈವವು ಬಲವಾದುದು. ಆಶ್ಚರ್ಯ, ಒಂದೆಡೆಯಲ್ಲಿ ಕ್ರೂರಿಯು ಜಯಶಾಲಿಯಾಗುವನು, ಇನ್ನೊಂದೆಡೆ ಕ್ರೂರಿಯಲ್ಲದವನು ಸೋಲುವನು. ವಿನೀತಳಾದ ವಿನತೆಯು ಹೀಗೆ ಸತ್ಯವನ್ನು ನುಡಿಯುತ್ತಾ ಕದ್ರುವಿನ ಮನೆಯನ್ನು ಹೊಂದಿ ಅವಳ ದಾಸ್ಯವನ್ನು ಅನುಭವಿಸತೊಡಗಿದಳು. ಒಂದಾನೊಂದು ದಿನ, ಒಂದಾನೊಂದು ಸಲ ಗರುಡನು ಅಳುತ್ತಿರುವವಳು, ಕಳೆಗುಂದಿದವಳು, ಮಲಿನಳು, ದೀನಳು, ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿರುವವಳು ಆದ ಆ ವಿನತೆಯನ್ನು ಕಂಡನು. ಸುಪರ್ಣನು ಕೇಳುತ್ತಾನೆ, ಅಮ್ಮ, ನೀನು ಪ್ರತಿದಿನವೂ ಬೆಳಿಗ್ಗೆ ಎಲ್ಲಿಗೆ ಹೋಗುವೆ? ಸಾಯಂಕಾಲ ಕಾಂತಿಹೀನಳು, ದೀನ ಮನಸ್ಕಳು ಆಗಿ ಏತಕ್ಕೆ ಬರುತ್ತಿರುವೆ? ಅಮ್ಮ, ನಪುಂಸಕರಾದ ಮಕ್ಕಳುಳ್ಳವಳು, ಪತಿಯಿಂದ ತಿರಸ್ಕೃತಳು ಆದ ನಾರಿಯರಂತೆ ಅಳುತ್ತಾ ಏತಕ್ಕೆ ಗಟ್ಟಿಯಾಗಿ ಹೀಗೆ ನಿಟ್ಟುಸಿರು ಬಿಡುವೆ? ಅಮ್ಮ, ಯಮನನ್ನು ಹೆದರಿಸಿದ ಬಾಲಕನಾದ ಆ ಗರುಡನು ಬದುಕಿರಲು ನೀನೇತಕ್ಕೆ ವ್ಯಥೆಗೊಳ್ಳಬೇಕು? ಶೀಘ್ರವಾಗಿ ಹೇಳು, ನೀನು ಕಂಬನಿಗರೆಯಲು ಕಾರಣವೇನು? ಸುಚರಿತೆಯರಾದ ಸ್ತ್ರೀಯರಿಗೆ ಎಂದಿಗೂ ಅಮಂಗಳ ಉಂಟಾಗುವುದಿಲ್ಲ. ಪುತ್ರರು ಜೀವಿಸುತ್ತಿರಲು ತಾಯಿಯು ದುಃಖವನ್ನು ಅನುಭವಿಸುವುದಾದರೆ ಅಂತಹ ಪುತ್ರರು ನಿಂದ್ಯರು. ಯಾವಳ ಮಕ್ಕಳು ನಿಷ್ಫಲ ಮನೋರಥರೋ ಆ ಹೆಂಗಸು ತಾಯಿಯಾಗಿರುವುದಕ್ಕಿಂತಲೂ ಬಂಜೆಯಾಗಿರುವುದೇ ಲೇಸು. ವಿನತೆಯು ಮಗನಾದ ಗರುಡನ ವೀರ್ಯವತ್ತಾದ ಈ ನುಡಿಯನ್ನು ಕೇಳಿ ಮಾತೃಭಕ್ತಿಯುಳ್ಳ ಅವನನ್ನು ಕುರಿತು ಇಂತೆಂದಳು. ಮಗು, ನಾನು ಕ್ರೂರಮತಿಯಾದ ಕದ್ರುವಿಗೆ ಸೇವಕಳಾಗಿರುವೆನು. ಪ್ರತಿನಿತ್ಯವೂ ಅವಳನ್ನು ಅವಳ ಮಕ್ಕಳನ್ನು ಬೆನ್ನಿನ ಮೇಲೆ ಹೊತ್ತು ಹೋಗುವೆನು. ಒಮ್ಮೆ ಮಂದರಾಚಲಕ್ಕೂ, ಒಮ್ಮೆ ಮಲಯ ಶೈಲಕ್ಕೂ, ಮತ್ತೊಮ್ಮೆ ಸಮುದ್ರಗಳಲ್ಲಿರುವ ದ್ವೀಪಗಳಿಗೂ ಹೋಗುವೆನು. ನಾನು ಸರ್ಪಗಳಿಗೆ ಅಧೀನಳಾಗಿರುವುದರಿಂದ ಮದಿಸಿದ ಆ ಸರ್ಪಗಳು ಎಲ್ಲೆಲ್ಲಿಗೆ ಕರೆದುಕೊಂಡು ಹೋಗುವವೋ ಅಲ್ಲಲ್ಲಿಗೆಲ್ಲ ಹೋಗುವೆನು. ಗರುಡನು ಹೇಳುತ್ತಾನೆ, ಅಮ್ಮ, ದಕ್ಷಸುತೆಯು ಕಶ್ಯಪ ಪತ್ನಿಯೂ ಆದ ನಿನ್ನ ಈ ದಾಸ್ಯಕ್ಕೆ ಕಾರಣವೇನು? ಗರುಡನು ಇಂತು ಕೇಳಲು ವಿನತೆಯು ಸೂರ್ಯಾಶ್ವ ದರ್ಶನವೇ ಕದ್ರು ದಾಸ್ಯಕ್ಕೆ ಕಾರಣವೆಂದು ನಡೆದ ಸಂಗತಿಗಳನ್ನೆಲ್ಲ ಸಂಪೂರ್ಣವಾಗಿ ಅವನಿಗೆ ಹೇಳಿದಳು. ಗರುಡನು ತಾಯಿಯ ಈ ಮಾತನ್ನು ಕೇಳಿ ಇಂತೆಂದನು. ಅಮ್ಮ, ಶೀಘ್ರವಾಗಿ ಆ ದುಷ್ಟ ಸರ್ಪಗಳ ಬಳಿಗೆ ಹೋಗಿ ಹೀಗೆ ಪ್ರಶ್ನಿಸು. ನಿಮಗೆ ಯಾವುದು ದುರ್ಲಭವೋ, ಯಾವುದು ಅತ್ಯಂತ ಪ್ರೀತಿಕರವೋ ಆ ಪದಾರ್ಥವನ್ನು ಬೇಡಿರಿ. ನನ್ನ ದಾಸ್ಯ ವಿಮೋಚನೆಗಾಗಿ ಅದನ್ನು ನಾನು ನಿನ್ನ ದಾಸ್ಯ ವಿಮೋಚನೆಗಾಗಿ ಅದನ್ನು ನಾನು ನಿಮಗೆ ಕೊಡುವೆನು. ವಿನತೆಯು ಹಾಗೆಯೇ ಮಾಡಿದಳು. ಆ ಸರ್ಪಗಳು ಅವಳು ಹೇಳಿದ್ದನ್ನು ಕೇಳಿ ಸಂತೋಷದಿಂದ ಒಟ್ಟಿಗೆ ಆಲೋಚಿಸಿ ಹೀಗೆಂದವು. ನೀನು ನಮ್ಮ ತಾಯಿಯು ನಮಗಿತ್ತ ಶಾಪ ವಿಮೋಚನೆಗಾಗಿ ಅಮೃತವನ್ನೀಯುವುದಾದರೆ ಈಗ ನಿನ್ನ ಇಷ್ಟಾರ್ಥವು ನೆರವೇರಲಿ. ಹಾಗೆ ಅಮೃತವನ್ನು ತಂದುಕೊಡದಿದ್ದರೆ ನೀನು ದಾಸಿಯಾಗಿಯೇ ಇರುವೆ. ವಿನತೆಯು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ಕದ್ರುವನ್ನು ಕೇಳಿಕೊಂಡು ಶೀಘ್ರವಾಗಿ ಮನೆಗೆ ಬಂದು ಹರ್ಷಗೊಂಡು ಆ ವಿಷಯವನ್ನು ಗರುಡನಿಗೆ ತಿಳಿಸಿದಳು. ಬಳಿಕ ನಾಗಾಂತಕನಾದ ಗರುಡನು ಚಿಂತಾಕ್ರಾಂತಳಾದ ಆ ತಾಯಿಯನ್ನು ಕುರಿತು, ಅಮ್ಮ, ಅಮೃತವನ್ನು ತಂದೆನೆಂದೇ ತಿಳಿ, ಈಗ ನನಗೆ ಭೋಜನವನ್ನು ನೀಡು ಎಂದನು.
ಆ ಮಾತನ್ನು ಕೇಳಿ ರೋಮಾಂಚಗೊಂಡ ವಿನತೆಯು ಆ ಪುತ್ರನನ್ನು ಕುರಿತು ಇಂತೆಂದಳು. ಮಗು ಗರುಡ, ಶೀಘ್ರವಾಗಿ ಸಮುದ್ರಕ್ಕೆ ತೆರಳು, ನಿನಗೆ ಮಂಗಳ ಉಂಟಾಗಲಿ. ಅಲ್ಲಿ ದಡದಲ್ಲಿ ವಾಸಿಸುವ ಮತ್ಸ್ಯ ಘಾತುಕರಾದ ಅನೇಕ ಮಂದಿ ಬೆಸ್ತರಿರುವರು. ದುರಾತ್ಮರಾದ ಅವರನ್ನು ಭಕ್ಷಿಸು. ಈ ಲೋಕದಲ್ಲಿ ಪರ ಪ್ರಾಣಗಳಿಂದ ತಮ್ಮನ್ನು ಪೋಷಿಸಿಕೊಳ್ಳುವ ದುರಾತ್ಮರನ್ನು ಶಿಕ್ಷಿಸಬೇಕು. ಅವರನ್ನು ಶಿಕ್ಷಿಸುವುದು ಉತ್ತಮ ಶ್ರೇಯಸ್ಸಿಗೆ ಕಾರಣವಾದುದು. ದುಷ್ಟರನ್ನು ಹಿಂಸಿಸಿದರೆ ಅನೇಕರನ್ನು ಕಾಪಾಡಿದಂತಾಗುವುದರಿಂದ ಅಂತಹ ಬಹುಪ್ರಾಣಿಗಳನ್ನು ಹಿಂಸಿಸುವುದು ಸ್ವರ್ಗಕ್ಕೆ ಕಾರಣವು. ಮಗು, ಬೆಸ್ತರಲ್ಲಿ ಯಾವನಾದರೂ ಒಬ್ಬ ಬ್ರಾಹ್ಮಣನಿದ್ದರೆ ಅವನನ್ನು ರಕ್ಷಿಸಬೇಕು, ಅವನನ್ನು ಭಕ್ಷಿಸಬಾರದು. ಗರುಡನು ಹೇಳುತ್ತಾನೆ, ನಾನು ಬೆಸ್ತರ ನಡುವೆ ಯಾವನಾದರೂ ಬ್ರಾಹ್ಮಣನನ್ನು ತಿಳಿಯುವ ಬಗೆ ಹೇಗೆ? ಬ್ರಾಹ್ಮಣನನ್ನು ತಿನ್ನಕೂಡದೆಂದಿರುವೆ. ಅವನ ಮುಖ್ಯವಾದ ಚಿಹ್ನೆಗಳನ್ನು ನನಗೆ ಹೇಳು. ವಿನತೆಯು ಹೇಳುತ್ತಾಳೆ, ಯಾವನ ಕಂಠದಲ್ಲಿ ಯಜ್ಞೋಪವೀತವು ನಿರ್ಮಲವಾದ ಉತ್ತರೀಯವೂ ಇರುವುದೋ, ವಸ್ತ್ರಗಳು ಪರಿಶುದ್ಧವಾಗಿರುವವು, ಹಣೆಯಲ್ಲಿ ತಿಲಕವು, ಕೈಯಲ್ಲಿ ಪವಿತ್ರವು, ವಸ್ತ್ರ ಗ್ರಂಥಿಯಲ್ಲಿ ದರ್ಭೆಯು, ತಲೆಯಲ್ಲಿ ಶಿಖೆಯೂ ಇರುವವು, ಅವನು ಬ್ರಾಹ್ಮಣನೆಂದು ತಿಳಿ. ಯಾವನು ಋಕ್ ಯಜಸ್ ಸಾಮವೇದಗಳಲ್ಲಿ ಒಂದು ರುಕ್ಕನ್ನಾದರೂ ಅಥವಾ ಗಾಯತ್ರಿಯನ್ನಾದರೂ ಉಚ್ಚರಿಸುವನು, ಅವನನ್ನು ನೀನು ಬ್ರಾಹ್ಮಣನೆಂದು ತಿಳಿ. ಗರುಡನು ಹೇಳುತ್ತಾನೆ, ಅಮ್ಮ, ಬೆಸ್ತರ ನಡುವೆ ವಾಸಿಸುವ ದ್ವಿಜನಲ್ಲಿ ಈ ಚಿಹ್ನೆಗಳಲ್ಲಿ ಒಂದನ್ನು ತಿಳಿಯದೆ ಹೋದರೋ ಬ್ರಾಹ್ಮಣನೆಂಬ ಜ್ಞಾನವನ್ನುಂಟು ಮಾಡುವ ಬೇರೆ ಚಿಹ್ನೆಯನ್ನು ಹೇಳು. ಅದರಿಂದ ನಾನು ಕಂಠಗತನಾಗಿದ್ದರೂ ಬ್ರಾಹ್ಮಣನೆಂದರಿತು ಅವನನ್ನು ತೊರೆದು ಬಿಡುವೆನು. ಅದನ್ನು ಕೇಳಿ ವಿನತೆಯು ಹೀಗೆಂದಳು, ಮಗು, ಯಾವನು ನಿನ್ನ ಕಂಠವನ್ನು ನೋಡಿ ಕಂಠವನ್ನು ಸೇರಿ ಕದಿರ ವೃಕ್ಷದ ಕೆಂಡದಂತೆ ಸುಡುವನೋ ಅವನನ್ನು ದೂರದಲ್ಲಿ ತ್ಯಜಿಸು. ಗರುಡ, ಸಾಮಾನ್ಯ ಬ್ರಾಹ್ಮಣನ ಹಿಂಸೆಯಿಂದಲೂ ನಮಗೆ ಕ್ಷೇಮ ಉಂಟಾಗುವುದಿಲ್ಲ. ಆ ಹಿಂಸೆಯು ಕಾಲಕ್ರಮವಾಗಿ ದೇಶ, ವಂಶ, ಸಂಪತ್ತು, ಧನ ಇವುಗಳನ್ನು ನಿರ್ಮೂಲಗೊಳಿಸುವುದು. ಗರುಡನು ಜನನಿಯ ಈ ಮಾತನ್ನು ಕೇಳಿ ತಾಯಿಯ ಪಾದಗಳಿಗೆರಗಿ ಆಶೀರ್ವಾದವನ್ನು ಸ್ವೀಕರಿಸಿ ಆಕಾಶ ಮಾರ್ಗದಿಂದ ಶೀಘ್ರವಾಗಿ ತೆರಳಿದನು. ಅವನು ದೂರದಿಂದಲೇ ಮತ್ಸ್ಯದಿಂದ ಜೀವಿಸುವ ಬೆಸ್ತರನ್ನು ಕಂಡನು. ಅವನು ರೆಕ್ಕೆಗಳನ್ನು ಅಲ್ಲಾಡಿಸಿ ಧೂಳಿನಿಂದ ಆಕಾಶ ಭೂಮಿಗಳನ್ನು ತುಂಬಿ ದಿಕ್ಕುಗಳ ಪ್ರದೇಶಗಳೆಲ್ಲವನ್ನೂ ಕತ್ತಲೆಯಾಗಿಸಿ ಭಯಂಕರವೂ ದೊಡ್ಡ ಗುಹೆಗೆ ಸಮಾನವೂ ಆದ ಮುಖವನ್ನು ತೆರೆದುಕೊಂಡು ಸಮುದ್ರದ ದಡದಲ್ಲಿ ಕುಳಿತುಕೊಂಡನು. ಭಯಗೊಂಡ ಆ ಬೇಡರು ಅವನ ಬಾಯಿಯಲ್ಲಿ ತಾವಾಗಿಯೇ ಪ್ರವೇಶಿಸಿದರು. ಅವರು ಅದು ದಾರಿಯೆಂದೇ ತಿಳಿದು ಪ್ರವೇಶಿಸುತ್ತಿದ್ದರು. ಆ ಗರುಡನ ಬಾಯಿಯಲ್ಲಿ ಪ್ರವೇಶಿಸಿದ ಒಬ್ಬ ಬ್ರಾಹ್ಮಣನು ಅವನ ಕಂಠವನ್ನು ಬೆಂಕಿಯ ಕೆಂಡದಂತೆ ಸುಡತೊಡಗಿದನು. ಆಗ ಗರುಡನು ಮೊದಲು ಪ್ರವೇಶಿಸಿ ಹೊಟ್ಟೆಯನ್ನು ಸೇರಿದವರು ಬೆಸ್ತರೆಂದು, ಕಂಠದಲ್ಲಿ ಇರುವವನು ಬ್ರಾಹ್ಮಣನೆಂದು ಅರಿತು ಭಯದಿಂದ ತಾಯಿಯ ಮಾತಿನಂತೆ ಬೇಗನೆ ಅವನನ್ನು ಉಗುಳಿದನು. ಗರುಡನು ತಾನು ಉಗುಳಿದ ಮನುಷ್ಯನನ್ನು ಕಂಡು, ನನ್ನ ಕಂಠವನ್ನು ಸುಡುತ್ತಿರುವ ನೀನಾರು ಎಂದು ಹೇಳು ಎಂದು ಕೇಳಿದನು. ಆಗ ಅವನು, ನಾನು ಬ್ರಾಹ್ಮಣನು, ಈ ಬೇಡರ ನಡುವೆ ಅವರಂತೆಯೇ ಜೀವಿಸುತ್ತಾ ವಾಸಿಸುವೆನು ಎಂದನು. ಗರುಡನು ಅವನನ್ನು ದೂರ ಕಳುಹಿಸಿ ಅನೇಕ ಮಂದಿ ಬೆಸ್ತರನ್ನು ತಿಂದು ಪ್ರಳಯ ಕಾಲದ ಗಾಳಿಯಂತೆ ಆಕಾಶವನ್ನು ಕ್ಷೋಭೆಗೊಳಿಸಿದನು. ಆಗ ದೇವತೆಗಳು, ಕಠಿಣವಾದ ತೇಜಸ್ಸುಳ್ಳವನು, ಜ್ವಾಲೆಯಿಂದ ವ್ಯಾಪ್ತವಾದ ದಿಕ್ಕುಗಳ ಪ್ರದೇಶವುಳ್ಳವನು, ಬೆಂಕಿಯಿಂದ ಉರಿಯುತ್ತಿರುವ ಬೆಟ್ಟದಂತೆ ಇರುವವನು ಆದ ಗರುಡನನ್ನು ಕಂಡು ಬಹಳವಾಗಿ ಹೆದರಿದರು. ಅವರು ಒಡನೆಯೇ ಬಲಾಯುಧಗಳನ್ನು ಸಜ್ಜುಗೊಳಿಸಿಕೊಂಡು ಕವಚಗಳನ್ನು ತೊಟ್ಟು ವಾಹನಗಳಲ್ಲಿ ಕುಳಿತು ಶೀಘ್ರವಾಗಿ ಯುದ್ಧಕ್ಕೆ ಸಿದ್ಧವಾದರು. ವೇಗವಾಗಿ ಸಂಚರಿಸುವ ಇವನು ಸೂರ್ಯನಲ್ಲ, ಹೊಗೆಯುಳ್ಳ ಅಗ್ನಿಯೂ ಅಲ್ಲ, ಮಿಂಚೂ ಅಲ್ಲ. ನಮ್ಮ ಎದುರಿಗೆ ಬರುತ್ತಿರುವ ಇವನಾರಿರಬಹುದೋ? ದೈತ್ಯರಲ್ಲಿ ಇಂತಹ ಕಾಂತಿಯು, ದಾನವರಲ್ಲಿ ಇಂತಹ ಆಕೃತಿಯೂ ಇರುವುದಿಲ್ಲ. ನಮಗೆ ಅತಿ ಭಯವನ್ನು ಉಂಟು ಮಾಡುವವನು, ಹೃದಯವನ್ನು ನಡುಗಿಸುವವನು ಆದ ಇವನು ಯಾರಾಗಿರಬಹುದು? ನೀತಿಜ್ಞರಾದ ದೇವತೆಗಳು ಹೀಗೆ ಊಹಿಸುತ್ತಿರುವಷ್ಟರಲ್ಲಿಯೇ ಬಲಿಷ್ಠನಾದ ಪಕ್ಷಿರಾಜನು ರೆಕ್ಕೆಗಳನ್ನೊಮ್ಮೆ ಹೊಡೆದನು. ಆಗ ಆಯುಧ ವಾಹನಗಳಿಂದ ಕೂಡಿದ ಆ ದೇವತೆಗಳು ಗರುಡನ ರೆಕ್ಕೆಯ ಗಾಳಿಯಿಂದ ಕೆಳಕ್ಕೆ ಬಿದ್ದರು. ಗಾಳಿಯಿಂದ ಎಲೆ ಹುಲ್ಲುಗಳಂತೆ ಅವರು ತಾವು ಎಲ್ಲಿಗೆ ಬಂದೆವು ಎಂಬುದನ್ನೇ ಅರಿಯಲಿಲ್ಲ. ಬಳಿಕ ಆ ದೇವತೆಗಳೆಲ್ಲರೂ ಅಡಗಿ ಹೋಗಲು ಗರುಡನು ಬುದ್ಧಿಯಿಂದ ಅಮೃತದ ಬೊಕ್ಕಸವನ್ನು ತಿಳಿದುಕೊಂಡು ಅದನ್ನು ರಕ್ಷಿಸುವ ಜನರನ್ನು ಕಂಡನು. ಅವನು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿರುವ ಆ ದೇವತೆಗಳನ್ನು ದೂರ ಮಾಡಿ ಅಮೃತದ ಮೇಲೆ ಮನೋವೇಗದಿಂದ ಸುತ್ತುತ್ತಿರುವುದು ಅತ್ಯಂತ ವೇಗವುಳ್ಳದ್ದು. ಆ ಅಮೃತಕ್ಕೆ ಮುಸುರಲು ಬರುವ ಸೊಳ್ಳೆಯನ್ನು ಕೋಟಿ ಪ್ರಕಾರವಾಗಿ ಕತ್ತರಿಸುವುದು ಆಗಿರುವ ಕರ್ತರಿ ಯಂತ್ರವನ್ನು ನೋಡಿದನು. ಆ ಪಕ್ಷಿರಾಜನು ಆ ಯಂತ್ರದ ಸಮೀಪದಲ್ಲಿ ನಿರ್ಭಯನಾಗಿ ಕುಳಿತು ಈ ವಿಷಯದಲ್ಲಿ ಏನು ಮಾಡಲಿ ಎಂದು ಕ್ಷಣಕಾಲ ವಿಚಾರ ಮಾಡಿದನು. ಇದು ಮುಟ್ಟುವುದಕ್ಕೆ ಸಿಕ್ಕುವುದಿಲ್ಲ, ಇದರಲ್ಲಿ ಗಾಳಿಯ ಶಕ್ತಿಯು ಏನೂ ನಡೆಯುವುದಿಲ್ಲ,
ಏನು ಉಪಾಯ ಮಾಡಲಿ? ನನ್ನ ಪ್ರಯತ್ನವೇ ನಿಷ್ಫಲವಾಗುವುದಲ್ಲವೇ? ಈ ಚಕ್ರದ ವಿಷಯದಲ್ಲಿ ಬಲವಾಗಲಿ ಪುರುಷ ಪ್ರಯತ್ನವಾಗಲಿ ನಡೆಯಲಾರದು. ಈ ಅಮೃತ ರಕ್ಷಣೆಯ ವಿಷಯದಲ್ಲಿ ದೇವತೆಗಳ ಪ್ರಯತ್ನವು ಆಶ್ಚರ್ಯಕರವಾದುದು. ನನಗೆ ಶಂಕರನಲ್ಲಿ ದೃಢವಾದ ಭಕ್ತಿ ಇರುವುದಾದರೆ ಆತನೇ ನನ್ನ ಈ ಮೂಢತನವನ್ನು ನಿವಾರಿಸಲಿ. ಸ್ವಾಮಿಯಾದ ಶಂಕರನಲ್ಲಿ ಇರುವುದಕ್ಕಿಂತಲೂ ನನಗೆ ತಾಯಿಯಲ್ಲಿ ಹೆಚ್ಚು ಭಕ್ತಿ ಇರುವುದಾದರೆ ಅಮೃತವನ್ನು ಅಪಹರಿಸಲು ಸಮರ್ಥವಾದ ಬುದ್ಧಿಯುಂಟಾಗಲಿ. ಈ ಪ್ರಯತ್ನವು ನನಗಾಗಿ ಅಲ್ಲ, ನನ್ನ ಮನಸ್ಸಿನಲ್ಲಿ ಇರುವುದನ್ನು ಸರ್ವಾಂತರ್ಯಾಮಿಯಾದ ಶಂಕರನು ತಿಳಿಯುವನು. ನಾನು ತಾಯಿಯ ದಾಸ್ಯ ವಿಮೋಚನೆಗಾಗಿ ಅಮೃತವನ್ನು ಕುರಿತು ಪ್ರಯತ್ನಿಸುವೆನು. ಯಾವ ತಾಯಿ ತಂದೆಗಳು ಮುದುಕರೋ, ಯಾವನು ಸಣ್ಣ ಮಕ್ಕಳುಳ್ಳವಳೋ, ಯಾವಳು ಸಾಧ್ವಿಯಾದ ಪತ್ನಿಯೋ ಅವರ ಪೋಷಣೆಗಾಗಿ ಅಕಾರ್ಯವನ್ನೆಸಗಿದರೂ ದೋಷವಿಲ್ಲ. ಹೀಗೆ ಆಲೋಚಿಸುತ್ತಿರುವ ಅವನಿಗೆ ಈ ರೀತಿ ಬುದ್ಧಿಯು ಉಂಟಾಗಿತು. ಒಡನೆಯೇ ಅವನು ದೇಹವನ್ನು ಅಣುವಿಗಿಂತಲೂ ಸಣ್ಣದಾಗಿಸಿಕೊಂಡನು. ಹೀಗೆ ಪರಮಾಣುವಿನ 1000 ಪಾಲಿನಷ್ಟು ಸೂಕ್ಷ್ಮಾದ್ಭುತ ರೂಪವನ್ನು ತಾಳಿ ವೇದ ದೇಹ ಲಾಘವದಿಂದ ಕರ್ತರಿ ಯಂತ್ರದ ಕೆಳಭಾಗವನ್ನು ಪ್ರವೇಶಿಸಿ ವಾಯುವನ್ನು ಭೇದಿಸುವ ಆ ಯಂತ್ರದಿಂದ ಹೆದರುತ್ತಲೂ ದೇಹವನ್ನು ತಪ್ಪಿಸಿಕೊಳ್ಳುತ್ತಲೂ ಆ ಯಂತ್ರದ ಬುಡವನ್ನು ಬಲದಿಂದಲೇ ಕತ್ತರಿಸಿ ಅಮೃತ ಪಾತ್ರೆಯನ್ನು ತೆಗೆದುಕೊಂಡು ದೇವತೆಗಳು ಎತ್ತೆತ್ತಲು ಕೂಗುತ್ತಿರುವಾಗಲೇ ವಾಯುವೇಗದಿಂದ ಹೊರಟನು. ಆ ದೇವತೆಗಳು ಹಾಗೆಯೇ ವಿಷ್ಣುವಿನ ಬಳಿಗೈದು, ಓ ಸ್ವಾಮಿಯೇ, ನಮ್ಮ ಪ್ರಾಣಕ್ಕಿಂತಲೂ ಅಧಿಕವಾದ ಅಮೃತವನ್ನು ಗರುಡನು ನಮ್ಮನ್ನು ಜಯಿಸಿ ತೆಗೆದುಕೊಂಡು ಹೋಗುತ್ತಿರುವನು ಎಂದರು. ಹರಿಯು ದೇವತೆಗಳ ಮಾತನ್ನು ಕೇಳಿ ಅವರಿಗೆ ಅಭಯವನ್ನಿತ್ತು. ತ್ವರೆಯಿಂದ 64 ಗಳಿಗೆಗಳ ಕಾಲ ಆ ಗರುಡನೊಡನೆ ಘೋರ ಯುದ್ಧವನ್ನೆಸಗಿದನು. ಆ ವಿಷ್ಣು ಗರುಡರಲ್ಲಿ ಶುಂಭದೇವಿಯರ ನಡುವೆ ಶುಂಭದೇವಿಯರ ನಡುವೆ ಶುಂಭನಂತೆ ಗರುಡನು ಅಧಿಕವಾಗಲು ಸರ್ವದಾತನಾದ ಹರಿಯು ಆ ಮಹಾಯುದ್ಧದಿಂದ ಪ್ರಸನ್ನನಾಗಿ ಗರುಡನ ಬಳಿಗೈದು, ಪಕ್ಷಿರಾಜ, ನಿನಗೆ ಒಲಿದಿರುವೆನು. ದೇವತೆಗಳನ್ನು ಗೆದ್ದ ನೀನು ವರವನ್ನು ಕೇಳಿಕೊ, ನಿನಗೆ ಮಂಗಳವಾಗಲಿ ಎಂದನು. ಗರುಡನು ನಕ್ಕು ಶ್ರೀಹರಿಯನ್ನು ಕುರಿತು ಎಂತೆಂದನು, ನಾನೇ ಪ್ರಸನ್ನನಾಗಿರುವೆನು, ನೀನೇ 2 ವರಗಳನ್ನು ಕೇಳಿಕೋ ಎಂದನು. ಬಳಿಕ ಕೈಟಭಾರಿಯಾದ ವಿಷ್ಣುವು ಗರುಡನನ್ನು ಕುರಿತು ಸಂತೋಷದಿಂದ ಹೀಗೆಂದನು, ಅಯ್ಯ ದಾನಶೂರನೇ, 2 ವರಗಳನ್ನು ಕೇಳುವೆನು, ಕೊಡು ಕೊಡು. ಪಕ್ಷಿರಾಜನು ಹೀಗೆ ವಿಷ್ಣುವು ಹೇಳಿದ ಮಾತನ್ನು ಕೇಳಿ ನಗುತ್ತಾ ಎಂತೆಂದನು, ವಿಳಂಬಬೇಕೆ? ವರವನ್ನು ಶೀಘ್ರವಾಗಿ ಕೇಳಿಕೊ. ಅಲಭ್ಯ ಲಾಭವು, ಜೂಜು ಮೊದಲಾದವುಗಳ ಜಯವು ಉಂಟಾಗಲು ಜ್ಞಾನಿಯು ಸತ್ಪಾತ್ರನಲ್ಲಿ ದಾನ ಮಾಡಬೇಕು. ಯಾವಾಗಲೂ ಲಾಭ ಜಯಗಳಲ್ಲಿ ಉಂಟಾಗುವವು. ಆಗ ವಿಷ್ಣುವು, ಪಕ್ಷಿರಾಜ, ನೀನು ಬಲಿಷ್ಠನಾಗಿರುವೆ, ಆದುದರಿಂದ ನನಗೆ ವಾಹನವಾಗು. ಇದೊಂದು ವರವು. 2ನೇ ವರವನ್ನು ಕೇಳು. ಎಲೈ ಪ್ರಾಜ್ಞನೆ, ತಾಯಿಯ ದಾಸ್ಯವನ್ನು ನೀಗಿಸುವ ಅಮೃತವನ್ನು ಸರ್ಪಗಳಿಗೆ ತೋರಿಸಿ ಕೂಡಲೇ ಅವು ಕುಡಿಯದಂತೆ ಮಾಡಿ ದೇವತೆಗಳಿಗೆ ಅದನ್ನು ಕೊಡು. ಇದು ನನ್ನ 2ನೇ ವರವು ಎಂದನು. ಗರುಡನು ಹಾಗೆಯೇ ಆಗಲೆಂದು ಸ್ವರ್ಗದಿಂದ ಹೊರಟನು. ಬಳಿಕ ಆತನು ತಾಯಿಯನ್ನು ದಾಸ್ಯದಿಂದ ಬಿಡಿಸಿ ಅಮೃತ ಕಮಂಡಲವನ್ನು ನಾಗಗಳ ಮುಂದಿರಿಸಿ ಅಮೃತವನ್ನು ಕುಡಿಯಲಿಚ್ಛಿಸಿದ ಅವುಗಳನ್ನು ಕುರಿತು ಹೀಗೆಂದನು, ಎಲೈ ನಾಗಗಳೇ, ಶುಚಿಯಾಗಿ ಈ ಅಮೃತವನ್ನು ಕುಡಿಯಬೇಕು. ಹಾಗಿಲ್ಲದೆ ಸ್ನಾನಾದಿಗಳನ್ನು ಮಾಡದ ಅಪವಿತ್ರರು ಮುಟ್ಟಿದರೆ ದೇವತೆಗಳು ಕಾಪಾಡಿದ ಇದು ಅಡಗಿ ಹೋಗುವುದು. ಸಾಮಾನ್ಯ ಭಕ್ಷ್ಯವನ್ನು ಅಶುದ್ಧರು ಮುಟ್ಟಿದರೆ ದೇವತೆಗಳು ಅದರ ರಸವನ್ನು ಅಪಹರಿಸುವರು, ಅದು ನೀರಸವಾಗುವುದು. ಗರುಡನು ಹೀಗೆ ನುಡಿದು ಆ ಸರ್ಪಗಳ ಮಾತಿನಂತೆ ಅಮೃತ ಕಲಶವನ್ನು ಕುಶಾಸನದಲ್ಲಿಟ್ಟು ತಾಯಿಯೊಡನೆ ಹೊರಟು ಹೋದನು. ಸರ್ಪಗಳು ಸ್ನಾನ ಮಾಡಲು ಹೊರಡಲು ವಿಷ್ಣುವು ದೇವತೆಗಳ ಜೀವದಂತಿರುವ ಆ ಅಮೃತವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಆ ದೇವತೆಗಳಿಗಿತ್ತನು. ಸರ್ಪಗಳು ಮಿಂದು ಬಂದು ನೋಡಲು ಅಮೃತವು ಕಾಣಿಸಲಿಲ್ಲ. ಆಗ ಅವು, ಅಯ್ಯೋ, ನಾವು ವಂಚಿತರಾದೆವು, ಅಮೃತವು ಅಪಹೃತವಾಗಿರುವುದು ಎಂದು ಕೂಗಿಕೊಂಡವು. ಬಳಿಕ ಆ ಸರ್ಪಗಳು ಅಮೃತದ ಸ್ಪರ್ಶವನ್ನಪೇಕ್ಷಿಸುತ್ತಾ ಅಲ್ಲಿದ್ದ ದರ್ಭೆಗಳನ್ನು ನೆಕ್ಕೆದವು. ಅಮೃತವು ದೂರವಾದುದಂತೂ ಇರಲಿ, ಆ ಸರ್ಪಗಳ ನಾಲಿಗೆಗಳೇ 2ಆಗಿ ಸೀಳಿ ಹೋದವು. ಹೀಗೆ ಅನ್ಯಾಯ ಲಬ್ಧವಾದ ವಸ್ತುವನ್ನು ತಿನ್ನಬಯಸುವ ಇತರರಿಗೂ ಆ ವಸ್ತುವು ದೊರೆಯುವುದಿಲ್ಲ, ಪಕ್ವವೂ ಆಗುವುದಿಲ್ಲ. ನ್ಯಾಯ ಮಾರ್ಗವನ್ನು ಅವಲಂಬಿಸಿದ ಗರುಡನು ಅತಿ ದುರ್ಲಭವಾದ ಅಮೃತವನ್ನು ಪಡೆದನು. ನಾಗಗಳು ಅನ್ಯಾಯದಿಂದ ಹೊಂದಿದ ವಸ್ತುವನ್ನು ನೋಡಿದ ಕೂಡಲೇ ಅದು ನಷ್ಟವಾಯಿತು. ತರುವಾಯ ದಾಸ್ಯಮುಕ್ತಳಾದ ವಿನತೆಯು ಗರುಡನನ್ನು ಕುರಿತು ಎಂತೆಂದಳು, ಮಗು, ದಾಸ್ಯ ಪಾಪದ ಪರಿಹಾರಕ್ಕಾಗಿ ಕಾಶಿಗೆ ಹೋಗುವೆನು. ಸಂಸಾರವನ್ನು ನಾಶಗೊಳಿಸುವ ಕಾಶಿ ಸ್ಮರಣೆಯು ಮನಸ್ಸಿಗೆ ಬಾರದಿರುವವರೆಗೆ ನಾನಾ ಜನ್ಮಗಳಲ್ಲಿ ಸಂಚಿತವಾದ ಪಾಪಗಳು ವಿಜೃಂಭಿಸುವವು. ಕಾಶಿ ಸ್ಮರಣ ಮಾತ್ರದಿಂದಲೇ ಪಾಪವು ಪರಿಹಾರವಾಗುವುದು.
ಏನಾಶ್ಚರ್ಯ! ವಿಶ್ವೇಶಾನುಗ್ರಹದಿಂದ ಗರ್ಭಮಾಸವು ನೀಗುವುದು. ಆ ಕಾಶಿಯಲ್ಲಿ ಚಂದ್ರಮೌಳೀಶ್ವರನು ತಾರಕ ಮಂತ್ರವೆಂಬ ದೋಣಿಯಿಂದ ಎಲ್ಲರನ್ನೂ ದುಸ್ತರವಾದ ಈ ಭವಸಾಗರವನ್ನು ದಾಟಿಸುವನು. ವಿಶ್ವೇಶ್ವರಾನುಗ್ರಹಕ್ಕೆ ಪಾತ್ರರು, ಸಕಲ ಕರ್ಮಗಳಿಂದ ವಿಮುಕ್ತರು ಆದವರಿಗೆ ಕಾಶಿಗೆ ಹೋಗಲು ಬುದ್ಧಿಯುಂಟಾಗುವುದು, ಇತರರಿಗೆ ಉಂಟಾಗುವುದಿಲ್ಲ. ಸಂಪೂರ್ಣವಾಗಿ ಪಾಪವನ್ನು ಪರಿಹರಿಸಿಕೊಂಡು ಕಾಶಿಗೆ ಹೋಗಲು ಮನ ಮಾಡುವವರೇ ಮಾನವರು, ಇತರರು ಮನುಷ್ಯ ಪಶುಗಳು. ವಾರಾಣಸಿಯನ್ನು ಹೊಂದಿದವರೇ ಯಮನನ್ನು ಜಯಿಸಿದವರು, ಪಾಪರಹಿತರು, ಗರ್ಭವಾಸವಿಲ್ಲದವರು ಆಗುವರು. ಕಾಶಿಯನ್ನು ದರ್ಶನ ಮಾಡದೆ ಶ್ರೇಯಸ್ಸಿಗೆ ಪಾತ್ರವು, ದೇವತೆಗಳಿಗೆ ದುಷ್ಪ್ರಾಪ್ಯವೂ ಆದ ನರಜನ್ಮವನ್ನು ವ್ಯರ್ಥವಾಗಿಸಬಾರದು. ಮೋಕ್ಷವನ್ನೀಯುವ ಅವಿಮುಕ್ತ ಕ್ಷೇತ್ರವನ್ನು ಸಂದರ್ಶಿಸಿದರೆ ಕಲಿಯು, ಯಮನು, ಬಗೆ ಬಗೆಯ ಕರ್ಮಗಳು ಏನು ಮಾಡಿಯಾವು? ವಾರಾಣಸಿಯನ್ನು ಸೇವಿಸಿದವರು ಮತ್ತೆ ಮತ್ತೆ ಗರ್ಭವಾಸಿಗಳಾಗುವರು, ವಾರಾಣಸಿಯನ್ನು ಸೇವಿಸದವರು ಮತ್ತೆ ಮತ್ತೆ ಗರ್ಭವಾಸಿಗಳಾಗುವರು. ಗರುಡನು ಈ ಮಾತನ್ನು ಕೇಳಿ ತನ್ನ ತಾಯಿಯನ್ನು ವಂದಿಸಿ ಇಂತೆಂದನು: ನಾನು ಶಿವಪೂಜಿತವಾದ ಕಾಶಿಯನ್ನು ವೀಕ್ಷಿಸಲು ನಿನ್ನೊಡನೆ ಬರುವೆನು. ಬಳಿಕ ಗರುಡನು ತಾಯಿಯ ಆಜ್ಞೆಯನ್ನು ಪಡೆದು ಅವಳೊಡನೆ ಕ್ಷಣಕಾಲದಲ್ಲಿ ಮೋಕ್ಷ ಭೂಮಿಯಾದ ಕಾಶಿಯನ್ನು ಸೇರಿದನು. ಅಲ್ಲಿ ಗರುಡನು ಜಿತೇಂದ್ರಿಯನಾಗಿ ಶಿವಲಿಂಗವನ್ನು, ವಿನತೆಯು ಶುಭಕರನಾದ ಕಖೋಲ್ಕಾದಿತ್ಯನನ್ನು ಪ್ರತಿಷ್ಠೆ ಮಾಡಿದರು. ಬಳಿಕ ಅವರು ಉಗ್ರ ತಪಸ್ಸನ್ನಾಚರಿಸಿದರು. ಸ್ವಲ್ಪ ಕಾಲದಲ್ಲಿಯೇ ಅವರಿಗೆ ಶಿವ ಆದಿತ್ಯರು ಪ್ರಸನ್ನರಾದರು. ಗರುಡನು ಸ್ಥಾಪಿಸಿದ ಲಿಂಗದಿಂದ ಶಿವನು ಉದ್ಭವಿಸಿ ಆ ಗರುಡನಿಗೆ ಅತಿ ದುರ್ಲಭವಾದ ಬಹುವರಗಳನ್ನು ಕೊಟ್ಟು ಹೀಗೆಂದನು: ಖಗರಾಜ, ನೀನು ನನ್ನ ಭಕ್ತನಾಗಿರುವೆ, ನಿನಗೆ ದಿವ್ಯ ಜ್ಞಾನ ಉಂಟಾಗುವುದು. ನೀನು ದೇವತೆಗಳು ತಿಳಿಯದ ರಹಸ್ಯವನ್ನು ತಿಳಿಯುವೆ. ನೀನು ಸ್ಥಾಪಿಸಿದ ಲಿಂಗವು ಗರುಡೇಶ್ವರನೆಂದು ಹೆಸರನ್ನಾಂತು ದರ್ಶನ ಸ್ಪರ್ಶಗಳಿಂದ ಉತ್ತಮ ಜ್ಞಾನವನ್ನೀಯುವುದು. ಪಕ್ಷಿರಾಜ, ಹಿತವಾದ ಇನ್ನೊಂದು ಮಾತನ್ನು ಕೇಳು, ಅದನ್ನೀಗ ನಿನಗೆ ಹೇಳುವೆನು. ನಾನು ವಿಷ್ಣುವು ಬೇರೆಯಲ್ಲ. ನೀನು ನಮ್ಮೀರ್ವರಲ್ಲಿ ಭೇದವನ್ನೆಣಿಸಬೇಡ. ಗರುಡ, ನೀನು ದೈತ್ಯರಾಜನ ಬಲವನ್ನು ಅಪಹರಿಸಿದ ವಿಷ್ಣುವಿಗೆ ವಾಹನವಾಗು. ನೀನು ಪೂಜ್ಯನಾಗುವೆ. ಶಂಕರನು ಹೀಗೆ ತನ್ನ ಭಕ್ತನಾದ ಗರುಡನಿಗೆ ವರವನ್ನು ನೀಡಿ ಅಲ್ಲಿಯೇ ಮಾಯವಾದನು. ಗರುಡನು ಹರಿಯೆಡೆಗೆ ಹೋಗಿ ಅವನ ವಾಹನನಾಗಿ ಭೂಮಿಯಲ್ಲಿ ಸರ್ವ ಪೂಜ್ಯನಾದನು. ಬಳಿಕ ಮತ್ತೊಮ್ಮೆ ಶಿವನ ಮತ್ತೊಂದು ಮೂರ್ತಿಯಾದ ಕಖೋಲ್ಕನೆಂಬ ಭಾಸ್ಕರನು ತಪಸ್ಸನ್ನು ಮಾಡುತ್ತಿರುವ ವಿನತೆಯನ್ನು ಕಂಡು ಶಿವಜ್ಞಾನದಿಂದ ಸಹಿತವಾದ ಪಾಪನಾಶಕ ವರವನ್ನಿತ್ತು ಕಾಶಿವಾಸಿ ಜನರ ಅನೇಕ ಜನ್ಮಗಳ ಪಾಪವನ್ನು ಪರಿಹರಿಸುವವನು, ವಿನತಾದಿತ್ಯನೆಂಬ ಹೆಸರುಳ್ಳವನು ಆಗಿ ಅಲ್ಲಿಯೇ ನೆಲೆಸಿದನು. ಹೀಗೆ ಕಖೋಲ್ಕಾದಿತ್ಯನು ಕಾಶಿಯಲ್ಲಿ ವಿಘ್ನಾಂಧಕಾರವನ್ನು ಪರಿಹರಿಸುತ್ತಿರುವನು. ಮನುಷ್ಯನು ಅವನ ದರ್ಶನದಿಂದಲೇ ಸಮಸ್ತ ಪಾಪ ವಿಮುಕ್ತನಾಗುವನು. ಅಲ್ಲದೆ ಪೈಶಂಗಿಲವೆಂಬ ಶಿವತೀರ್ಥದಲ್ಲಿರುವ ಅವನ ದರ್ಶನದಿಂದ ಇಷ್ಟಾರ್ಥವನ್ನು ಪಡೆದು ಕೂಡಲೇ ನಿರೋಗನಾಗುವನು. ಗರುಡೇಶನಿಂದ ಸಹಿತವಾದ ಕಖೋಲ್ಕಾದಿತ್ಯನ ಚರಿತ್ರೆಯನ್ನು ಕೇಳಿದ ಮನುಷ್ಯನು ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಕಖೋಲ್ಕಾದಿತ್ಯ ಗರುಡೇಶ ವರ್ಣನವೆಂಬ 50ನೆಯ ಅಧ್ಯಾಯವು ಮುಗಿದುದು. ಈ ಅಧ್ಯಾಯದೊಂದಿಗೆ ಕಾಶಿ ಖಂಡದ ಪೂರ್ವಾರ್ಧವು ಸಂಪೂರ್ಣವಾದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.